ಇವತ್ತು ನಾವು ಒಂದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಸ್ಟೋರಿ ನೋಡೋಣ. ಕ್ರಿಸ್ಟಿಯನ್ ಬೆಲ್ ರೋಡ್ ಅಲ್ಲಿ ಮಲ್ಕೊಂಡಿದ್ರು. ಇವತ್ತು ಹಾಲಿವುಡ್ ಅಲ್ಲಿ ಒಂದು ಗ್ರೇಟೆಸ್ಟ್ ಆಕ್ಟರ್. ಇವತ್ತು ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಖಂಡಿತಾಗಿ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ. 1974 ಅಲ್ಲಿ ವೇಲ್ಸ್ ಅಲ್ಲಿ ಹುಟ್ಟಿರ್ತಾರೆ. ಚಿಕ್ಕ ವಯಸ್ಸಲ್ಲೇ ಇವ್ರ ಲೈಫ್ ಸ್ಟೇಬಲ್ ಆಗಿರಲ್ಲ. ಇವ್ರ ಪೇರೆಂಟ್ಸ್ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಇದು ಅವ್ರಿಗೆ ಒಂದು ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗುತ್ತೆ. 13 ವಯಸ್ಸಲ್ಲಿ ಒಂದು ಮೂವಿಯಲ್ಲಿ ಆಕ್ಟ್ ಮಾಡ್ತಾರೆ. ಆದ್ರೆ ಬೇಗನೆ ಫೇಮಸ್ ಆಗ್ತಾರೆ. ಆದ್ರೆ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ಮಾತ್ರ ಇರ್ಲಿಲ್ಲ. ಕೆರಿಯರ್ ಅಲ್ಲಿ ಸೆಟ್ ಬ್ಯಾಕ್ಸ್. ತುಂಬಾ ಜನ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ. ಇವಂಗೆಲ್ಲ ಆಕ್ಟಿಂಗ್ ಬರಲ್ಲ ಅಂತ ಹೇಳ್ತಾರೆ. ಈ ತರ ಎಲ್ಲಾ ಪ್ರೆಷರ್ ಫೇಸ್ ಮಾಡ್ತಾರೆ. ಒಂದು ಟೈಮ್ ಅಲ್ಲಿ ಇವ್ರ ಕೆರಿಯರ್ ಮುಗ್ದೋಯ್ತು ಅಂತ ಹೇಳ್ತಾರೆ. ಆದ್ರೆ ಕ್ರಿಸ್ಟಿಯನ್ ಬೇಲ್ ಡಿಫ್ರೆಂಟ್. ದ ಮಷೀನಿಸ್ಟ್ ಮೂವಿಯಲ್ಲಿ 54 kg ಕಡಿಮೆ ಮಾಡಿ ಪೇಷಂಟ್ ತರ ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡಿ ಆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ವರ್ಷನೇ ಬ್ಯಾಟ್ಮ್ಯಾನ್ ಮೂವಿಗೆ ಬ್ರೂಸ್ ವೇನ್ ಆಗಿ ಬ್ಯಾಟ್ಮ್ಯಾನ್ ಆಗಿ ಪರ್ಫೆಕ್ಟ್ ಆಗಿ ಆಕ್ಟ್ ಮಾಡಿರ್ತಾರೆ. 2013 ಅಲ್ಲಿ ಅಮೆರಿಕನ್ ಹಸಲ್ ಅಲ್ಲಿ 103 kg ವೆಯ್ಟ್ ಇನ್ಕ್ರೀಸ್ ಮಾಡಿ ಒಂದು ಲೇಜಿ ಕ್ಯಾರೆಕ್ಟರ್ ಆಗಿ ಆಕ್ಟ್ ಮಾಡಿರ್ತಾರೆ. 2018 ಅಲ್ಲಿ ವಾಯ್ಸ್ ಅಂತ ಒಂದು ಮೂವಿಗೆ 100 kg ಇನ್ಕ್ರೀಸ್ ಮಾಡಿ ಒಂದು ಏಜ್ ಆಗಿರೋ ಮನುಷ್ಯ ತರ ಆಕ್ಟ್ ಮಾಡಿರ್ತಾರೆ. ನೆಕ್ಸ್ಟ್ ಫೋರ್ಡ್ ವರ್ಸಸ್ ಫೆರಾರಿ ಮೂವಿಯಲ್ಲಿ 70 kg ಕಡಿಮೆ ಮಾಡಿ ಆಕ್ಟ್ ಮಾಡಿರ್ತಾರೆ. ಈ ತರ ಅವರು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡೋದ್ರಿಂದ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಈ ವೆಯ್ಟ್ ಲಾಸ್ ಈ ವೆಯ್ಟ್ ಗೇನ್ ಮಾಡೋದಲ್ಲ ಅಷ್ಟು ಈಸಿ ಅಲ್ಲ. ಆದ್ರೆ ಕ್ರಿಸ್ಟಿಯನ್ ಬೆಲ್ ಆಕ್ಟಿಂಗ್ ಮೇಲೆ ಇರೋ ಪ್ಯಾಷನ್ ಇಂದ ಪ್ರತಿಯೊಂದು ರೋಲ್ಗೂ ಅವ್ರ ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡಿ ಆಕ್ಟ್ ಮಾಡ್ತಾರೆ. ಇವ್ರು ಮಾಡಿರೋ ಹಾರ್ಡ್ ವರ್ಕ್ ಗೆ ಆಸ್ಕರ್ ಅವಾರ್ಡ್ ಗೆಲ್ತಾರೆ. ಅಮೆರಿಕನ್ ಸೈಕೋ, ದ ಡಾರ್ಕ್ ನೈಟ್, ಫೋರ್ಡ್ ವರ್ಸಸ್ ಫೆರಾರಿ ಈ ತರ ಮೂವೀಸ್ ಅಲ್ಲಿ ಇವ್ರನ್ನ ಬಿಟ್ರೆ ಯಾರ ಕೈಯಲ್ಲೂ ಆಕ್ಟ್ ಮಾಡಕ್ ಆಗಲ್ಲ. ಆ ತರ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತಾರೆ. ಇವ್ರ ಕಥೆಯಿಂದ ನಾವೇನ್ ತಿಳ್ಕೊಬಹುದಂದ್ರೆ ಸ್ಟ್ರಗಲ್ಸ್ ಇಂದ, ಸ್ಯಾಕ್ರಿಫೈಸ್ ಇಂದ ಸಕ್ಸಸ್ ವರೆಗೂ ಅವ್ರ ಜರ್ನಿ ಹೇಳೋದು ಒಂದೇ. ನೀವು ಡೆಡಿಕೇಶನ್ ಆಗಿ ನಿಮ್ ಪ್ಯಾಷನ್ ಗೆ ವರ್ಕ್ ಮಾಡಿದ್ರೆ ಯಾರ ಕೈಯಲ್ಲೂ ನಿಮ್ಮನ್ನ ಸ್ಟಾಪ್ ಮಾಡಕ್ ಆಗಲ್ಲ. ಖಂಡಿತಾಗಿ ನೀವು ಅನ್ಕೊಂಡಿರೋ ವಿಷಯನ ಅಚೀವ್ ಮಾಡ್ಬೋದು ಅಂತ ಒಂದು ಗ್ರೇಟ್ ಎಕ್ಸಾಂಪಲ್ ಆಗಿದ್ದಾರೆ ಕ್ರಿಸ್ಟಿಯನ್ ಬೆಲ್. ಇವತ್ತು ಹಾಲಿವುಡ್ ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಆಕ್ಟರ್ ಆಗಿದ್ದಾರೆ. ನೆಕ್ಸ್ಟ್ ನಾನು ಯಾರ ಬಗ್ಗೆ ಮಾತಾಡ್ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.